ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದೇವಾಲಯದಿಂದ ಬಂದವರೊಬ್ಬರು ದೇವರ ಪ್ರಸಾದವನ್ನು ನಮಗೆ ಕೊಟ್ಟರೆ ಅವರ ಋಣ ನಮಗಿರುವುದೇ? ಸಣ್ಣವರ ಪ್ರಶ್ನೆ, ಆದರೆ ಸಣ್ಣ ಪ್ರಶ್ನೆ ಅಲ್ಲ. ಎಲ್ಲ ದೊಡ್ಡ ದೊಡ್ಡ ಸಂಗತಿಗಳೇ ಇರುವಂಥದ್ದು. ದೇವಾಲಯ, ಪ್ರಸಾದ. ಅಲ್ಲಿ ಪ್ರಸಾದ ತಗೊಂಡವರೊಬ್ಬರನ್ನು ಬಿಟ್ಟರೆ ಮತ್ತೆಲ್ಲ ದೊಡ್ಡದೇ. ನಾವು ತಗೊಂಡವ್ರು ಮಾತ್ರ ಸಣ್ಣವರು. ಅವು ದೊಡ್ಡ ಪ್ರಶ್ನೆ. ಅದೆಲ್ಲ ಋಣ ಆಗ್ತದಾ? ಅದನ್ನು ತೀರಿಸ್ಬೇಕಾ? ತೀರಿಸೋದಾದ್ರೆ ಹೇಗೆ? ಅದು ದೇವರೇ ಆಗಿದ್ದರೆ, ಅದು ದೇವಾಲಯವೇ ಆಗಿದ್ದರೆ, ಅವರು ಅರ್ಚಕರೇ ಆಗಿದ್ದರೆ, ಅಲ್ಲಿ ನಡೆದಿದ್ದು ಪೂಜೆಯೇ ಹೋದಾಗಿದ್ದರೆ, ಆ ಪ್ರಸಾದ ಪ್ರಕ್ರಿಯೆ ಸರಿಯಾಗಿ ನಡೆದಿದ್ದರೆ, ಪ್ರಸಾದ ಸ್ವೀಕರಿಸಿದ ಮೇಲೆ ಆಗಬೇಕಾದ ಪ್ರಭಾವ ನಮ್ಮ ಮೇಲೆ ಆದರೆ, ಆಗ ಅದಕ್ಕಿಂತ ದೊಡ್ಡ ಋಣ ಬೇರೆ ಯಾವುದೂ ಇಲ್ಲ. ಇದರ ತೂಕ ಕಡಿಮೆ ಆದ ಹಾಗೆ ಋಣದಂಶವೂ ಕೂಡ ಕಡಿಮೆ ಆಗ್ತಾ ಬರ್ತದೆ ಅಂತ. ಏನು ದೊಡ್ಡ ವಿಷಯ ಅಂತ ಅನ್ನಿಸ್ತದೆ ನಮಗೆ. ದೇವಸ್ಥಾನದಿಂದ ಪ್ರಸಾದ ತಂದು ಕೊಟ್ಟರು ಅನ್ನೋದು ದೊಡ್ಡ ಸಂಗತಿಯ ಅಲ್ಲ ಅಂತಲೇ ಉತ್ತರ ಅದಕ್ಕೆ. ಹಾಗಾಗಿ ಋಣವೂ ಅಲ್ಲ, ದೊಡ್ಡ ಸಂಗತಿ ಅಲ್ಲ ಅಂತಲೇ ಉತ್ತರ ಅದಕ್ಕೆ. ಆದರೆ ನಿಜವಾಗಿ ಅದು ದೊಡ್ಡ ಸಂಗತಿ, ನಿಜವಾಗಿ ನಡೆದಾಗ ಆಗ ಇದು ಕೂಡ ದೊಡ್ಡ ಸಂಗತಿ ಆಗುತ್ತೆ. ಎಷ್ಟು ಸಂಗತಿಗಳಿದೆ ನೋಡಿ ಅಲ್ಲಿ, ಗಮನಿಸಿ. ಅಲ್ಲಿ ಅದು ದೇವರೇ ಆಗಿರಬೇಕು ಅಂತ. ಎಷ್ಟೋ ಸತಿ ದೇವರು ಅಂತ ಅಂದ್ಕೊಂಡು ಇನ್ನೇನೇನೋ ನಾವು ಉಪಾಸನೆ ಮಾಡ್ತಾ ಇರ್ಬೋದು. ಅದು ದೇವರಲ್ಲದೆ ಇರ್ಬೋದು, ಅದು ಅಲ್ಲೇ ಭ್ರಮೆ ಇರ್ಬೋದು. ದೇವರು ಅನ್ನುವ ಪಂಗಡಕ್ಕೆ ಸೇರ್ತದೆ ಅದು ಅಂತ. ಈಗ ಕತ್ತಲೆಯನ್ನು ಕೂಡ ನಾವು ದೇವರನ್ನು ಪೂಜೆ ಮಾಡ್ತೇವೆ ಕೆಲವು ಸರ್ತಿ. ಅಂದರೆ ನಮ್ಮ ಮನಸ್ಸಲ್ಲಿ ಕತ್ತಲೆ ಇದ್ದಾಗ, ನಮಗೆ ತಿಳುವಳಿಕೆ ಇಲ್ಲದೆ ಇದ್ದಾಗ ತಮಸ್ಸಿಗೂ ನಾವು ಪೂಜೆ ಮಾಡ್ತೇವೆ. ಈಗ ದೇವ ಅನ್ನೋ ಪದ ಬಂದಿದ್ದೇ ಬೆಳಕಿನ ಮೇಲೆ. ದಿವು ಅನ್ನೋ ಶಬ್ದಕ್ಕೆ ಬೆಳಕು ಅಂತ ಅರ್ಥ ಇದೆ. ದಿವು ಪ್ರಕಾಶ ಅಂತ. ದೇವ ಆಗಬೇಕಾದ್ರೆ ಪ್ರಕಾಶ ರೂಪನಾಗಿರಬೇಕು, ತೇಜೋ ರೂಪನಾಗಿರಬೇಕು, ತೇಜೋಮಯನಾಗಿರಬೇಕು, ತೇಜಸ್ಸಿನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಿರಬೇಕು ಅಂತ. ತಾಮಸ ದೇವತೆಗಳು ಅಂತಲೇ ತಾಮಸ ಉಪಾಸನೆ, ತಮಸ್ಸು ಅಂದರೆ ಕತ್ತಲೆ ಅಂತ. ಹಾಗಾಗಿ ಮೊದಲ ಪ್ರಶ್ನೆ, ಅದು ದೇವರೇ ಹೌದಾ, ಮಹಾದೇವತೆಯೇ ಹೌದಾ, ಬೆಳಕಿನ ಕಡೆ ಕರ್ಕೊಂಡೋಗುವಂಥ ಒಂದು ಶಕ್ತಿಯೇ ಹೌದಾ? ಆಮೇಲೆ ಅದು ದೇವಾಲಯವಾಗಿದೆಯಾ ಅಂತ. ಅಂದರೆ ದೇವರು ಬಂದಿದ್ದಾರಾ ಅಲ್ಲಿ? ದೇವರು ಬಂದು ಇದಾರ ಅಲ್ಲಿ? ದೇವರು ಬಂದು ಇರಬೇಕು ಅಂದರೆ ದೇವರು ಬಂದು ಇರುವ ಹಾಗೆ ಇರಬೇಕು ಅಲ್ಲಿ ಪರಿಸ್ಥಿತಿ ಅಂತ. ಈಗ ಉದಾಹರಣೆಗೆ ದೇವಾಲಯ ಇದ್ದ ಹಾಗಿದೆಯಾ? ಅದು ಆಲಯ ಅಂದರೆ ದೇವರ ಶರೀರ, ಅದು ದೇವರು ಅನ್ನೋದು ಒಂದು ಬೆಳಕು ಮಾತ್ರ, ದೇವರಿಗೆ ಶರೀರ ಅದು. ಹಾಗಾಗಿ ಶರೀರವನ್ನು ಹೇಗೆ ನೋಡ್ಕೊಳ್ಬೇಕು ಹಾಗೆ ನೋಡ್ಕೊಳ್ಬೇಕು ದೇವಸ್ಥಾನವನ್ನು. ಅಳತೆ ಕೂಡ ಹಾಗಿರಬೇಕು. ಏನೋ ಫ್ಯಾಷನ್ ನಂಗೆ ಅನ್ನಿಸ್ತು ಅಂತ ಹೇಗೆ ತಿರ್ಸಿ ಕಟ್ಟಿದೆ ಅಂದರೆ ಅದಲ್ಲ. ಈಗ ನಮ್ಮ ಶರೀರ ತಗೊಳ್ಳಿ, ಏನೋ ಫ್ಯಾಷನ್ ಅಂತ ಅನ್ನಿಸ್ತು, ಕಣ್ಣನ್ನು ಹಿಂದಿಟ್ಟೆ ಅಂದರೆ ಆಗುತ್ತಾ? ಒಂದಿನೂ ದೇವರು ಮಾಡಿಲ್ಲ ಆ ಕೆಲಸನ ಅಂತ. ಎಲ್ಲರಿಗೂ ಕಣ್ಣಲ್ಲೇ ಇಡೋದೇನು, ಹಣೆ ಕೆಳಗೆ ಇಡೋದೇನು, ಒಂದು ಫ್ಯಾಷನ್ ಇರಲಿ, ಒಬ್ಬನಿಗೆ ಗಲ್ಲದಲ್ಲಿ ಕಣ್ಣು ಬರುತ್ತಾ ಅಂತ. ಈಗ ಕಣ್ಣು ತಲೆ ಹಿಂದಿದ್ದಿದ್ರೆ ಮುಂದೆ ಹೋಗೋಕೆ ಆಗ್ತಿರ್ಲಿಲ್ಲ ನಮಗೆ ಅಂತ. ಮುಂದೆ ಹೋಗೋದು ಹೇಗೆ ಅಂತ ಅನೇಕ ಕಾರಣಗಳಿಗೋಸ್ಕರವಾಗ ಆ ವಿನ್ಯಾಸ ಬಂದಿದೆ. ಈ ಶರೀರದ ವಿನ್ಯಾಸ ಇದೆಯಲ್ಲ, ಅದಕ್ಕೆ ತುಂಬ ಕಾರಣಗಳಿದೆ, ತುಂಬ ಕಾರಣಗಳಿದೆ. ಕೆಲವು ನಮ್ಗೆ ಗೊತ್ತು, ಕೆಲವು ನಮ್ಗೆ ಗೊತ್ತಿಲ್ಲ, ಕೆಲವು ನಮಗೆ ಗೊತ್ತಾಗೋಕ್ಕೂ ಸಾಧ್ಯ ಇಲ್ಲ. ಅದು ಹಾಗೆ ಇದ್ದರೆ ಒಳ್ಳೆಯದು. ಸಾಧ್ಯ ಅದನ್ನು ತಿಳ್ಕೊಳ್ಳೋದು ಒಳ್ಳೇದು. ನಾವು ಮತ್ತು ತಿಳ್ಕೊಳ್ಳೋದೇ ಇದ್ದರೆ ಒಡ್ಡಿಲ್ಲ, ಡಿಸೈನ್ ಚೇಂಜ್ ಮಾಡೋಕ್ಕೆ ಹೋಗದೆ ಇರೋದು ಒಳ್ಳೆಯದು. ಅಂದರೆ ನಮಗದರ ಅಂತ್ಯ, ಆದಿ, ಆಳ ಆಗಲ ಗೊತ್ತಾಗದೆ ಆ ಡಿಸೈನ್ ಮಾಡುವಂತ ತುಂಬ ಯೋಚನೆ ಮಾಡಿದ್ದಾನೆ. ಇರೋ ಹಾಗಿರೋದು ಒಳ್ಳೆಯದು. ಹಾಗೆ ದೇವಸ್ಥಾನಗಳ ವಿನ್ಯಾಸಗಳು ಅಂಥ ಅನೇಕ ಕಾರಣಗಳಿಗೋಸ್ಕರ ಬಂದಿವೆ. ಈಗ ನಮ್ಮ ಚಪಲತೆಗೋಸ್ಕರ ನಾವು ಅದನ್ನು ಏನೇನೋ ಮಾಡಬಾರ್ದು ಅಂತ, ಇರೋ ಹಾಗಿರಬೇಕು ಅಂತ. ಹಾಗಾಗಿ ನೋಡಿ, ದೇವಸ್ಥಾನ ಕಟ್ಟಿದ ಮೇಲೆ ನೀವು ಚಂದ್ರಶಾಲೆ ಯಾವುದಾದ್ರು ಒಂದು ಮೂಲೆಯಲ್ಲಿ ರಿಪೇರಿ ಮಾಡೋಕ್ಕೆ ಹೊರಟ್ರೆ ಅದಕ್ಕೂ ಕೂಡ ಕಲಾ ಸಂಕೋಚ ಮಾಡ್ಕೊಳ್ಬೇಕು.
ಆಮೇಲೆ ಪುನಃ ಅದನ್ನು ಅಂದರೆ ಕಲಾ ಸಂಕೋಚ ಮಾಡ್ಕೊಳ್ಬೇಕು ಅಂದರೆ ಅರಿವಳಿಕೆ ಕೊಡದೇ ಆಪ್ರೇಷನ್ ಮಾಡಿದಾಗತ್ತೆ ಅಂತ ಇದ್ದಾಗೇ ಮಾಡೋಕೆ ಹೊರಟ್ರೆ ಕಲಾ ಸಂಕೋಚ ಮಾಡಿ ಅಲ್ಲಿರುವ ಕಲೆಯನ್ನು ಒಂದು ಕಲಶದಲ್ಲೋ ಎಲ್ಲೋ ಆವಾಹನೆ ಮಾಡಿ ಆಮೇಲೆ ಮಾಡಬೇಕಾದ ರಿಪೇರಿ ಕಾರ್ಯಗಳನ್ನು ಮಾಡಿ ಪುನಃ ಅದಕ್ಕೆ ಶುದ್ಧ ಕಲಶವನ್ನು ಮಾಡಿ ಅಲ್ಲೆಲ್ಲ ಪೂರ್ತಿ ಭಾವವೇ ಇರುವಂಥದ್ದು, ಬೇರೆ ಏನೂ ಇಲ್ಲ. ಅಲ್ಲಿ ಜೀವಂತ ಅಲ್ಲ ಅಂತ ನಮ್ಮ ಪೂರ್ವಜರು ಅದನ್ನು ಭಾವಿಸಲೇ ಇಲ್ಲ. ಎಲ್ಲಿವರೆಗೆ ಅಂದರೆ ದೇವರ ಪ್ರತಿಷ್ಠೆ ಮಾಡ್ತಾರಲ್ಲ, ಆ ಪ್ರತಿಷ್ಠೆಯ ಮಂತ್ರಗಳನ್ನು ಆ ತಂತ್ರಗಳನ್ನು ಗಮನಿಸಬೇಕು ಅಂತ. ಅದ್ಭುತವಾಗಿದೆ ಅದೊಂದು ಪ್ರಾಣ ಪ್ರತಿಷ್ಠೆ. ಅಂದರೆ ಈಗ ನಮ್ಮ ಒಳಗೆ ಏನೆಲ್ಲ ಇದೆಯೋ ಅದೆಲ್ಲವನ್ನು ದೇವರ ವಿಗ್ರಹದಲ್ಲಿ ತುಂಬುತ್ತಾರೆ. ಬರೇ ಪ್ರಾಣ ಅಂದ್ರೆ ಪ್ರಾಣ ಒಂದೇ ಅಲ್ಲ, ಮಮ ಪ್ರಾಣ ಇಹ ಪ್ರಾಣ. ಆ ತಂತ್ರಿ ಅವನು ತಂತ್ರಿ ಆಗಿರಬೇಕು. ಅವನು ಆಗಿದ್ರೆ ಹೇಗೆ ನನ್ನ ಪ್ರಾಣಗಳು ಇಲ್ಲಿ ಅಂತ, ಮಮ ಜೀವ ಇಹ ಸ್ಥಿತ, ನನ್ನ ಜೀವಗಳನ್ನು ಎಲ್ಲಿಡ್ತೇನೆ. ನನ್ನ ಇಂದ್ರಿಯಗಳು, ಆ ಒಂದೊಂದು ಇಂದ್ರಿಯಗಳಿಂದ ಕೂಡ ಇಂದ್ರಿಯಾಂಶವನ್ನು ತೆಗೆದು ಅಲ್ಲಿ ಇಡುತ್ತೇನೆ, ಪ್ರಾಣದಿಂದ ಪ್ರಾಣಾಂಶವನ್ನು ತೆಗೆದು ಪ್ರತಿಯೊಂದು ಅವಯವಗಳನ್ನು ಪ್ರತಿಯೊಂದು ಇಂದ್ರಿಯಗಳನ್ನು ಅಲ್ಲಿ ನ್ಯಾಸ ಮಾಡಬೇಕಾಗತ್ತೆ ಅಂತ. ದೊಡ್ಡ ಕಾರ್ಯಕ್ರಮ ಅದೇ ನ್ಯಾಸ ಮಾಡೋದೇನು. ವಿಗ್ರಹದ ಅಂಗಾಂಗಗಳಲ್ಲಿ, ವಿಗ್ರಹದ ಹೃದಯದಲ್ಲಿ ಎಲ್ಲವನ್ನೂ ನ್ಯಾಸ ಮಾಡಬೇಕು ಅಂತ. ನಮ್ಮೊಳಗೆ ಏನು ಈ ಸೆಟ್ಟಲ್ಲಿ ಏನೇನಿದೆಯೋ ಅದೆಲ್ಲವನ್ನೂ ಅಲ್ಲೂ ಕೂಡ ಟ್ರಾನ್ಸ್ಫರ್ ಮಾಡಬೇಕು ಅಂತ ವಿಗ್ರಹದಲ್ಲಿ. ಅದಕ್ಕೆ ಅವನು ತಂತ್ರಿ ಶ್ರೇಷ್ಠನಾಗ್ತಾನೆ. ವಾಮನಸ್ತ್ವ ಚಕ್ಷುಶ್ರೋತ್ರ ಘ್ರಾಣ ಪ್ರಾಣ ಎಲ್ಲ ಇಂದ್ರಿಯಗಳು ಒಂದೊಂದನ್ನು ಹೇಳ್ತಾನೆ. ಆವಾಹನೆ 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 ಅದೆಲ್ಲವೂ ಅಲ್ಲಿ ಬಂದು ನಿಲ್ಲಬೇಕು ಅಂತ. ಅಂದರೆ ಹುಟ್ಟಿದ ಹಾಗೆ ಹೆಚ್ಚು ಕಡಿಮೆ ಅಂತ ಅದೊಂದು ಆ ದೇವರು ಅಂತ ಹುಟ್ಟಿ ಬಂದ ಹಾಗೆ. ವಿಗ್ರಹ ಕೂಡ ಒಂದು ಅವತಾರ ಅಂತ ಲೆಕ್ಕ. ಇದು ಅರ್ಚಾವತಾರ ಅಂತ ಹೆಸರು ಇದಕ್ಕೆ. ದೇವರಿಗೆ ಬೇರೆ ಬೇರೆ ಅವತಾರಗಳಿರ್ತವೆ, ಪೂರ್ಣಾವತಾರ, ಅಂಶಾವತಾರ. ಇದು ಅರ್ಚಾವತಾರ ಅಂತ. ಅರ್ಚನೆಗೋಸ್ಕರವಾಗಿ ದೇವರ ಅವತಾರ ತಳ್ತಾನೆ ಅಲ್ಲಿ ಅಂತ. ಹಾಗಾಗಿ ಎಲ್ಲಿವರೆಗೆ ಅಂದರೆ ಆ ಸಂಸ್ಕಾರಗಳಾಗಬೇಕಲ್ಲ, ಜಾತಕರ್ಮ ಸಂಸ್ಕಾರಗಳಾಗಬೇಕಲ್ಲ, ಅದು ಉಪನಯನ, ಅನ್ನಪ್ರಾಶನ, ನಾಮಕರಣ, ಕರ್ಣವೇದ ಅದೆಲ್ಲ ಮಾಡ್ತಾರೆ. ಪಂಚದಶ ಸಂಸ್ಕಾರ ಸಿದ್ಧಾರ್ಥಂ ಪಂಚದಶ ಪ್ರಣವಾವೃತ್ತಿ ಕರಿಷ್ಯನ್. 15 ಸಂಸ್ಕಾರಗಳು ಈ ವಿವಾಹದ ಪರ್ಯಂತ 15 ಸಂಸ್ಕಾರಗಳಾಗಬೇಕು ಅನ್ನೋದಕ್ಕೆ 15 ಸರ್ತಿ ಓಂಕಾರವನ್ನು ಉಚ್ಚರಿಸಿ 15 ಸಂಸ್ಕಾರವೂ ಆಯಿತು ವಿವಾಹದ ಪರ್ಯಂತವಾಗಿರುವಂಥದ್ದು. ಅದಕ್ಕಷ್ಟು ಸಂಸ್ಕಾರ ಆಗಬೇಕು ಅಂತ. ಹಾಗಾಗಿ ನಮಗೆ ಊಟ ಇದ್ದ ಹಾಗೆ ದೇವರಿಗೆ ನೈವೇದ್ಯ. ನಾವು ರಾತ್ರಿ ಮಲಗ್ತೇವೆ, ದೇವರಿಗೆ ಶಯನೋತ್ಸವ ಮಾಡಬೇಕು. ಅದೇ ರೀತಿಯಿಂದ ನಮಗೆ ಸಿಟ್ಟು ಬರುತ್ತೆ, ದೇವರದ್ದು ಅದನ್ನು ನಿಗ್ರಹ ಅಂತ ಕರಿತೀವಿ. ನಾವು ಸಂತೋಷ ಪಡ್ತೇವೆ, ಯಾರಿಗೋ ಒಳ್ಳೇದು ಮಾಡ್ತೇವೆ, ಅದನ್ನು ಅನುಗ್ರಹ ಅಂತ ಕರೀತಾರೆ ದೇವರಲ್ಲಿ. ಎಲ್ಲ ಹಾಗೆ ಇದೆ ಅಂತ. ಇಲ್ಲಿ ಏನೇನು ನಾವು ಅನುಭವಿಸ್ತೇವೋ, ನಾವು ಹೇಗಾಗಿರ್ತೇವೋ ಹಾಗೆ ತಂದದನ್ನಲ್ಲಿ ಇಟ್ಟಿದ್ದಾರೆ ಅಂತ. ಹಾಗೆ ಊಟ ಅಂದರೆ ಬರೇ ಒಂದು ಈಗ ನಮ್ಮಲ್ಲಿ ನೈವೇದ್ಯ ಅಂದರೆ ಆ ರೀತಿ ಬರೇ ಪಾರಿಭಾಷಿಕ, ಬರೇ ಯಾಂತ್ರಿಕ ಅಲ್ಲವೇ ಅಲ್ಲ ಅಂತ. ಕೇರಳದಲ್ಲಿ ಕೆಲವು ಕಡೆ ನೋಡ್ಬೇಕು ನೀವು ಅಂತ. ಅಂದರೆ ಒಂದೊಂದೇ ತುತ್ತನ್ನು ಉಣ್ಣಿಸ್ತಾರೆ ಅಂತ. ಹೀಗೆ ಒಂದೊಂದೇ ತುತ್ತನ್ನು ಅಂತ. ಅದನ್ನು ಕಲ್ಲು ಅಂತಲೇ ಅವ್ರು ಭಾವಿಸಿದರೆ ಹೀಗೆಲ್ಲ ನಡ್ಕೊಡ್ತಾನೆ ಇರಲಿಲ್ಲ. ಅವರು ಕಲ್ಲು ಅಂತ ಅವರು ಎಲ್ಲಿಯೂ ಭಾವಿಸಲೇ ಇಲ್ಲ ಅಂತ. ಅದನ್ನು ಜೀವಂತವಾಗಿ ಭಾವಿಸ್ತಾರೆ ಅಂತ. ಹಾಗಾಗಿ ಅದಕ್ಕೆ ಆ ಶಕ್ತಿ ಬರೋದು ಅಂತ. ನಿಮಗೆ ನಾವು ಹೇಳುವ ಒಂದು ಕತೆ ನೆನಪಿರ್ಬೋದು. ಕತೆ ಏನು ಅಂದರೆ, ಒಬ್ಬನು ರಾಮನ ಉಪಾಸನೆ ಮಾಡಿದ, 6 ತಿಂಗಳು ಹಗಲು ರಾತ್ರಿ ಉಪಾಸನೆ ಮಾಡಿದ. ರಾಮ ಒಲೆಯಲಿಲ್ಲ, ಸಿಟ್ಟು ಬಂತು, ಆ ವಿಗ್ರಹವನ್ನು ತೆಗೆದು ಅಟ್ಟದ ಮೇಲೆ ಬೇಸಾಕ್ಬಿಟ್ಟ. ಕೃಷ್ಣನ ಉಪಾಸನೆ ಶುರು ಮಾಡಿದ 6 ತಿಂಗಳಾದ ಮೇಲೆ. ಮತ್ತು 6 ತಿಂಗಳು ಕೃಷ್ಣನ ಉಪಾಸನೆ ಹಗಲು ರಾತ್ರಿ. ಆ ಕೃಷ್ಣನೂ ಎದ್ದು ಬರಲಿಲ್ಲ, ಒಲಿದು ಬರಲಿಲ್ಲ. ಕೃಷ್ಣನಿಗೂ ಅದೇ ಶಿಕ್ಷೆ, ಅಟ್ಟದ ಮೇಲೆ. ಆಮೇಲೆ ಅಮ್ಮನವರು ಉಪಾಸನೆ ಶುರು ಮಾಡಿದ. ಇಲ್ಲ, ಒಂದು ಟ್ರಯಲ್ ಆ್ಯಂಡ್ ಎರರ್ ಹೇಳ್ತಾರಲ್ಲ, ಆ ಥರ ಒಂದೊಂದೇ ಇದು ನಾವು ಎಲ್ಲೂ ಮಾತ್ರ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಬೋದು ಅಂತ. ನಮಗೇನಾದ್ರು ಹುಷಾರಿಲ್ಲದೆ ಹೋದರೆ ಟ್ರಯಲ್ ಆ್ಯಂಡ್ ಎರರ್ ಅಂತ ಒಂದೊಂದೇ ಔಷಧ ತಗೊಂಡು ನೋಡೋದಾದರೆ ಒಂದು 4-5 ಔಷಧ ಆಗಿ ಹೊತ್ತಿ ಮತ್ತು ಔಷಧ ತಗೊಳ್ಬೇಕಾದ ಅಗತ್ಯ ಇರೋದಿಲ್ಲ. ಅದು ಟಿಕೆಟ್ ಸಿಕ್ಕಿರುತ್ತೆ ಕೂಡಲೇ ಅಲ್ಲಿಂದ. ಅಲ್ಲಿ ಮಾಡಲ್ಲ ನಾವು, ಇಲ್ಲಿ ಮಾಡೋದು ಇದೆಲ್ಲ ಅಂತ. ಕೊನೆಗೆ ಅಮ್ಮನವರು ಉಪಾಸನೆ ಶುರು ಮಾಡಿದ. ಅಷ್ಟೊತ್ತಿಗೆ ಅಮ್ಮನವ್ರ ಮೇಲೆ ಪ್ರೀತಿಗಿಂತ ಅವರಿಬ್ಬರ ಮೇಲೆ ಸಿಟ್ಟು ಜೋರಾಗಿಬಿಟ್ಟಿತ್ತು ಅಂತ, ಮೇಲಿದ್ದವ್ರ ಮೇಲೆ. ಹಾಗಾಗಿ ಏನು ಪೂಜೆ ಮಾಡಿದ್ರು ಅವ್ರಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಧೂಪ ಎತ್ತಿದರೆ ಹೋಗಿ ರಾಮನ ವಿಗ್ರಹಕ್ಕೆ ಹೋಗಿ ಮುಗಿಗೆ ಹತ್ತಿ ಇಡೋದು ಅದಕ್ಕೆ ಅಂತ. ನಿಂಗಿಲ್ಲ ಇದು ಅಂತ ಧೂಪ ಅಂತ. ಈಗ ಆರತಿ ಮಾಡಿದ್ರೆ ರಾಮದೇವ್ರಿಗೆ ಅಲ್ಲಿ ಮೇಲೆ ರಾಮನ ವಿಗ್ರಹ ಇದೆಯಲ್ಲ, ಅಲ್ಲಿ ಕಣ್ಣು ಕಟ್ಟಿಬಿಡೋದು. ಅಲ್ಲಿ ನಿನಗೆ ಇದು ಆರತಿ, ಇದು ಬೆಳಕು ನಿಂಗೆ ಬರೋಂಗಿಲ್ಲ ಇದು ಅಂತ ಅನ್ನೋ ಥರ ಹೀಗೆ ಮಾಡ್ತಿದ್ನಂತೆ. ಇದು ಗಂಟೆ ಬಾರಿಸಿದ್ರೆ ಮತ್ತೊಂದು ಬಾರಿಸಿದ್ರೆ ಅಲ್ಲಿ ದೇವ್ರ ಕಿವಿಗೆ ಹತ್ತಿ ಇಟ್ಬಿಡೋದು, ನಿನಗಿಲ್ಲ ಗಂಟೆ ಇದು ಅಂತ. ಆ ಸತಿ ಮಾತ್ರ ಪೂಜೆ ಮುಗಿತಿರುವಾಗ ರಾಮದೇವರು ಪ್ರತ್ಯಕ್ಷ ಆದರು ಅಂತ. ಸಿಟ್ಟೆ ಬಂತಂತೀವಿ ನೀವು. ಮತ್ತು ಅಷ್ಟೆಲ್ಲ ಮಾಡಿದ್ದಾಗ ಸತಾಯಿಸಿದ ನೀನು ಕೈ ಕೊಟ್ಟೆ, ಈಗ ಯಾಕೆ ಬಂದೆ ಅಂತ. ಅಲ್ಲ, ನಾನು ನಿಜವಾಗೂ ನನ್ನ ಜೀವಂತವಾಗಿ ನೀನು ಭಾವಿಸಿದ್ದು ಈಗ ಅಂತ. ಆವಾಗ ನಾನು ವಿಗ್ರಹ ಅಂತ ಭಾವಿಸಿದ್ದೆ ನೀನು, ಆಗ ನಾನು ಬರಲಿಲ್ಲ. ಈಗ ನನಗೆ ಜೀವ ಇದೆ ಅಂತ ನಿನಗೆ ಗೊತ್ತಾಯ್ತಲ್ಲ,
ಈಗ ಯಾವಾಗ ನೀನು ಕಿವಿಗೆ ಮೂಗಿಗೆ ಹತ್ತಿ ಇಟ್ಟೆ ನನಗೆ ಪರಿಮಳ ಬರುತ್ತೆ ಅಂತ ಆಯಿತು ನಿನ್ನ ಪ್ರಕಾರ. ಆರತಿ ಬೆಳಕು ನಂಗೆ ಕಾಣುತ್ತೆ ಅಂತ ಇತ್ತು, ಗಂಟೆ ಶಬ್ದ ಕೇಳುತ್ತೆ ಅಂತ ಇತ್ತು. ಅಂದರೆ ಯಾವಾಗ ನನ್ನ ಜೀವಂತವಾಗಿ ಭಾವಿಸಿದೆಯೋ ನಾನು ಜೀವಂತವಾಗಿ ಸ್ಪಂದಿಸಿದೆ ನಿನಗೆ. ಮೊದಲು ನೀನು ವಿಗ್ರಹ ಅಂತ ಮಾಡಿದ್ದೆ, ವಿಗ್ರಹವಾಗಿ ಇದ್ದೆ ನಾನು ಅಂತ. ಹಾಗೆ ತಾನೆ ಅಂತ ಈಗ ದೇವರು ನಾವು ಹೇಗೆ ಇಟ್ಟರೆ ಹಾಗಿರ್ತಾನೆ ಅವನು ಅಂತ ಒಂದು ಮಗುವಿನ ಹಾಗೆ ದೇವರು ಅಂತ. ಮನೆಗಳಲ್ಲಿ ನಾವು ಯಾವಾಗಲೂ ಉದಾಹರಣೆ ಕೊಡ್ತೀವಿ. ಮನೆಯಲ್ಲಿ ಒಂದು ದೇವ್ರ ಕೊಂಡೆ ಅಂತ ಇರ್ತಿತ್ತು, ಅಲ್ಲಿ ದೇವರು ಅಂತ ಇರ್ತಿದ್ರು. ಯಾಕೆ ಅಂದರೆ ನಾವು ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಕಳ್ತನ ಮಾಡಬಾರ್ದು ಅನ್ನೋದು ಉದ್ದೇಶ. ಅದಕ್ಕೆ ದೇವ್ರು ಇರೋದೇ ಹೌದು ನಮ್ಮ ಮನಸ್ಸಿಗೆ ಬಂದುಬಿಟ್ರೆ ದೇವ್ರ ಕೊಂಡಲ್ಲಿ ನೀವು ಸುಳ್ಳು ಹೇಳೋಂಗೆ ಇಲ್ಲ, ಮನೇಲಿ ಕೂಗಾಡೋಗಿಲ್ಲ, ಒಬ್ರಿಗೊಬ್ರಿಗೆ ಹಿಂಸೆ ಮಾಡೋ ಹಾಗಿಲ್ಲ, ಮೋಸ ಮಾಡೋ ಹಾಗೆ ದೇವ್ರು ಇದ್ದಾನಲ್ಲ ಅಲ್ಲಿ, ನೋಡ್ತಾ ಇದ್ದಾನಲ್ಲ ಅಲ್ಲಿ ಅಂತ. ಅದು ವಿಗ್ರಹ ಅಂತ ನಮಗೆ ಗ್ಯಾರಂಟಿ ಇರೋದ್ರಿಂದ ಫೋನ್ ಬಂದ ತಕ್ಷಣ ಮನೇಲಿ ಇಲ್ಲ ಅಂತ ಹೇಳೋಕ್ಕಾಗತ್ತೆ ನಮಗೆ ಅಂತ. ಅದು ಗ್ಯಾರಂಟಿ ಇದೆ ನಮಗೆ, ಹೇಗೂ ದೇವ್ರಿಗೆ ಕೇಳ್ತಾ ಇಲ್ಲ ಅದು ಅಂತ. ನೀವು ಯೋಚನೆ ಮಾಡಿ ಒಂದು ಸರ್ತಿ, ಅದು ಹೌದು ಬಂದು ಕೂತಿರೋದು ದೇವರು ಅಂತ ಅನಿಸಿದ್ರೆ ನಮಗೆ ನಾವು ಹಾಗೆ ಮಾಡೋಕ್ಕಿದೆಯಾ? ಸಾಧ್ಯ ಆಗುತ್ತಾ ನಮಗೆ ಹಾಗೆ ಮಾಡೋದಕ್ಕೆ? ಕನಕದಾಸರಿಗೆ ಬಾಳೆಹಣ್ಣು ತಿನ್ನೋಕ್ಕೆ ಆಗಲ್ವಂತಲ್ಲ, ಕೊನೆಗೂ ಯಾರು ಇಲ್ಲದೆ ಅರಳು ತಿನ್ನು ಅಂತ. ಯಾರು ಇಲ್ಲದೆ ಎಲ್ಲಿ ಹೋದರೂ ಕೃಷ್ಣ ಕಂಡ ಅಂತ ಅವ್ರಿಗೆ. ಹಾಗಾಗಿ ಬಾಳೆಹಣ್ಣು ತಿನ್ನೋಕ್ಕೆ ಆಗಲಿಲ್ಲ ಕೊನೆಗೂ ಅವರಿಗೆ ಅಂತ, ಕನಕದಾಸರಿಗೆ ಪಾಪ ನಮಗನ್ಸೋದು. ಬಾಳೆಹಣ್ಣು ತಿನ್ನೋಕ್ಕಾಗಿಲ್ಲ ಕನಕದಾಸರಿಗೆ ಪಾಪ ಅಂತ. ಆದರೆ ಅವರಿಗೆ ಕೃಷ್ಣನನ್ನೇ ಸೇವಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಗೊತ್ತಿಲ್ಲ ನಮಗೆ, ಪಾಪ ಬಾಳೆಹಣ್ಣು ತಪ್ಪೋಯ್ತು ಅವರಿಗೆ ಅಂತ. ಅವ್ರು ಹೇಳ್ತಾರೆ ನಿಮಗೆ ಕೃಷ್ಣನೇ ತಪ್ಪು ಅಂದಾರ ಅಂತ. ಅಂದರೆ ನಾವು ಚೈತನ್ಯಮಯವಾಗಿ ಭಾವಿಸ್ತಾ ಇಲ್ವಲ್ಲ ಅದನ್ನು ಅಂತ. ಅದು ಹಾಗೆ ಭಾವಿಸಿದಾಗಲೇ ಈ ಪ್ರಸಾದಕ್ಕೆ ಅರ್ಥ ಬರೋದು ಅಂತ. ಪ್ರಸಾದವಾಗೋದು ಆವಾಗ ಅಂತ. ಅದಿಲ್ಲದಿದ್ದರೆ ಪ್ರಸಾದವಾಗೋದೇ ಇಲ್ಲ ಅಂತ. ಪ್ರಸಾದ ಅಂದರೆ ಪ್ರಸನ್ನತೆ ಅಂತ, ಪರಿಪೂರ್ಣ ಪ್ರಸನ್ನತೆ ಅಂತ. ಅವನ ಪ್ರಸನ್ನತೆ ಅಲ್ಲಿ ಬರುತ್ತೆ ಅಂತ. ಅದಕ್ಕೆ ಒಂದು ಜೀವಂತ ಆಗಬೇಕು ದೇವರು ಅಂತ. ಹಾಗಾಗಿ ಹುಟ್ಟಿ ಬೆಳೆದ ಬೆಳೆಯುವಾಗ ಏನೆಲ್ಲ ಮಾಡ್ತೇವೆ ಅದೆಲ್ಲ ಮಾಡ್ತೇವೆ ವಿಗ್ರಹಕ್ಕೆ. ಅದರ ನಂತರ ನಿತ್ಯ ನಾವು ಹೇಗೆ ಬದುಕ್ತೇವೋ ಹಾಗೆ ದೇವರು ಕೂಡ ಬದುಕುವ ಹಾಗೆ ನೋಡ್ಕೊಳ್ತೇವೆ ಅಂತ ಅಲ್ಲಿ ಅಂತ. ಜೀವಂತ ಅಂತ ಅದೆಲ್ಲ ಬರೇ ಒಂದು ಪ್ರಕ್ರಿಯೆ ಅಲ್ಲ, ಅಂದರೆ ಯಾಂತ್ರಿಕ ಪ್ರಕ್ರಿಯೆ, ಶುಷ್ಕ ಪ್ರಕ್ರಿಯೆ ಅಲ್ಲ. ಈಗೇನಾಗಿದೆ ಅಂದರೆ ಜೋರು ಚಂಡೆ. ನೀವು ದೊಡ್ಡ ದೊಡ್ಡ ದೇವಸ್ಥಾನಗಳು ನೋಡಬೇಕು, ತಂತ್ರಿ ಪ್ರಕ್ರಿಯೆ ಮಾಡ್ತಾ ಇರ್ತಾನೆ. ಅವ್ನು ಚಂಡೆ ನಿಲ್ಲಕ್ಕೆ ಬಿಡೋದಿಲ್ಲ ಅವನು. ಯಾಕೆ ನೀವು ಏನು ಮಂತ್ರ ಹೇಳ್ತಾನೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಅಲ್ಲಿ ಏನು ಮಾಡಿದಂಥ ಶಬ್ದ ಹೇಗಿರುತ್ತೆ ಅಂದರೆ ಕಾಣೋದೂ ಇಲ್ಲ ಅಂತ ನಮಗೆ ಅಂತ, ಏನು ನಡೀತಾ ಇದೆ ಅಂತ ಅನ್ನೋದು ಅಂತ ಹಾಗಾಗಿಬಿಡುತ್ತೆ. ಅದು ಅಂತಲ್ಲಿ ಚಂಡೆಯಲ್ಲಿ ಇದರಲ್ಲಿ ಬ್ಯಾಂಡ್ ಇದೆ, ಅದಕ್ಕಿಂತ ಚಂಡೆವಾಸಿ ಬ್ಯಾಂಡಿಗಿಂತ ಅಂತ. ಕೆಲವು ಸತಿ ಅದು ಉಂಟು ಇದು ಉಂಟು, ದೇವರಿಗೆ ಎರಡು ಸೇವೆ ಇರಲಿ ಅಂತ. ಅದ್ರ ಶ್ರುತಿ ಬೇರೆ, ಇದ್ರ ಶ್ರುತಿ ಬೇರೆ, ಅದ್ರ ತಾಳ ಬೇರೆ, ಇದ್ರ ಸಂಬಂಧವೇ ಇಲ್ಲ, ದೇವರು ಇರಲಿ ನಿನಗೆ ಅಂತ. ಇನ್ನೂ ಒಂದವರೆ ಸ್ವಿಚ್ ಹಾಕ್ಬಿಡು ಅಲ್ಲಿ ಅಂತ, ಸ್ವಿಚ್ ಹಾಕ್ಬಿಟ್ಟು ಅದು ಆಗ್ತಿರುತ್ತೆ ಆ ಕಡೆಗೆ ಅದು ಅಂತ. ಅಲ್ಲವೇ ಅಲ್ಲ ಅಂತ. ಇಲ್ಲಿತ್ತು ಇಲ್ಲಿ ಗಿರಿನಗರದಲ್ಲಿ ಯಾರೋ ಒಂದು ಪ್ರೀತಿ ಅಂತ ತಂದುಕೊಟ್ಟಿದ್ರು. ಅವ್ರ ಪ್ರೀತಿಗೋಸ್ಕರ ಚೂರು ಸುಮ್ಮನೆ ಇದ್ವು ನಾವು. ಆಮೇಲೆ ಹೇಳಿದ್ವಿ ಇದು ಇರಬಾರ್ದು ಇಲ್ಲಿ ಅಂತ. ನೀವು ಯಾರೂ ತಂದು ಕೊಡಬೇಡಿ ಇದನ್ನು, ನೀವು ಸೇವೆ ಮಾಡಿದ್ರೆ ನಾವು ಮೊದಲೇ ಹೇಳಿ ಬೇರೆ ಬೇರೆ ಸುಮಾರು ವಿಷಯಗಳಿದೆ, ಇಂಥದ್ದೆಲ್ಲ ಮಾಡಬೇಡಿ ಅಂತ. ಯಾಕೆಂದರೆ ದೇವರು ಯಂತ್ರ ಅಲ್ವಲ್ಲ. ಈಗ ಯಂತ್ರ ಮಾನವ ಇದ್ದಾಗ ಯಂತ್ರ ದೇವ ಅಂತ ಮಾಡೋಕ್ಕೆ ಬರುತ್ತಾ? ಮಾಡಿದರೆ ಯಂತ್ರ ದೇವರಿಗೆ ಯಂತ್ರದ ಇದು ಸೇವೆ. ಅದಕ್ಕೆ ಹಿಂದೆ ಹಳ್ಳಿ ಕೆಲವು ಕಡೆಗೆ ಒಂದು ಇದೇ ಬಂದುಬಿಟ್ಟಿದೆ ಗಾದೆ, ಕರ್ಕರ ದೇವರಿಗೆ ಮರದ ಜಾಗಟೆ ಅಂತ. ಕರ್ಕರ ದೇವ್ರು ದಿನಾ ಕರ್ಕರೆ ಮಾಡೋದಂತೆ, ನಂಗೆ ಜಾಗಟೆ ಬೇಕು ಅಂತ. ಇವನಿಗ ಬೆಲೆ ಬಾಳೋ ಜಾಗಟೆ, ಕಂಚಿನ ಜಾಗಟೆ ತರೋದಕ್ಕೆ ನಂಗೆ ಮನಸ್ಸಿಲ್ಲ, ದುಡ್ಡು ಇಲ್ಲ ಬಹುಶಃ. ಅದಕ್ಕೆ ದೇವ್ರಿಗೆ ಕರ್ಕರೆ ಅಂದರೆ ಕಿರಿಕಿರಿ, ಅದಕ್ಕೆ ಹಳ್ಳಿ ಶಬ್ದ ಅದು. ತಪ್ಪಿಸ್ಕೊಳ್ಳೋದಕ್ಕೆ ಮರದ ಜಾಗಟೆ ತಂದು ಇಟ್ಟನಂತ, ಇದೇ ಜಾಗಟೆ ನಿನಗೆ ಅಂತ. ಅಂದರೆ ಅದು ಜೀವ ಚೈತನ್ಯದ ವಿಷಯವೇ ಇಲ್ಲ. ಹಾಗೆ ನಾವು ಈಗ ಒಂದು ಸ್ವಿಚ್ ಹಾಕಿದ್ರೆ ಆಗಾಗ ಮಾಡೋಕ್ಕೆ ನಾವು ಯಾಕಿದ್ದೇವೆ ಹಾಗಾದರೆ? ಆ ಸೇವೆ ಮಾಡೋಕ್ಕೆ ನಮ್ಗೆ ಆಗೋದಿಲ್ಲ ಅಂತಾದರೆ, ಒಂದು ಗಂಟೆ ಬಡಿಯೋಕ್ಕೆ ನಮ್ಗೆ ಆಗೋದಿಲ್ಲ ಅಂತಾದರೆ, ಜಾಗಟೆ ನುಡ್ಸೋಕೆ ನಮ್ಗೆ ಆಗೋದಿಲ್ಲ ಅಂತಾದರೆ, ಡೋಲು ಬಡಿಯೋಕ್ಕೆ ನಮ್ಗೆ ಆಗೋದಿಲ್ಲ ಅಂತಾದರೆ ನಾವು ಯಾಕಿದ್ದೇವೆ? ದೇವರು ಹಾಗೆ ಮತ್ತೊಂದು ಸ್ವಿಚ್ ಹಾಕಿ ನಮ್ಗೆ ಆಶೀರ್ವಾದ ಬರೋಂಗೆ ಮಾಡಾಕಿದ್ರೆ ಅಟ್ಟಿರಲಿಲ್ಲ. ಅದಕ್ಕೆ ಪ್ರಸಾದ ಬಂದು ಬೀಳುತ್ತೆ ಅಂತ. ಯಾವುದೋ ಇತ್ತೀಚೆಗೆ ಒಂದು ನೋಡಿದ್ದು, ಒಂದು ಹನುಮಂತನ ವಿಗ್ರಹ ಒಂದು ವಿಚಿತ್ರ, ರಾಜಸ್ಥಾನ ಎಲ್ಲಿ ಅದು, ಗುಜರಾತು, ಯೋ ದೇವರಿಗೆ ಭಯಾನಕ ಅದು ಅಂತ. ಹನುಮಂತನ ದೊಡ್ಡ ವಿಗ್ರಹ ಮಾಡಿದ್ದಾರೆ, ಒಳಗೆ ಮಷಿನ್ ಏನೋ ಅಳವಡಿಸಿದ್ದಾರೆ. ಅದಕ್ಕೆ ನೀವು ಹನುಮಂತನ ಬಾಯಿಗೆ ಸೀದಾ ತೆಂಗಿನಕಾಯಿ ಹಾಕ್ಬೋದು ಡೈರೆಕ್ಟ್. ಅಲ್ಲಿ ಮತ್ತೆ ಬೇರೆ ಯಾರೂ ಇಲ್ಲ, ಪೂಜಾರಿಯೂ ಇಲ್ಲ, ಪೂಜಾರಿ ಅಪ್ಪನೂ ಇಲ್ಲ, ಅಲ್ಲಿ ಯಾರೂ ಇಲ್ಲ. ಸೀದಾ ಹೋಗಿ ದೇವರ ಬಾಯಿಗೆ ಇದು ತೆಂಗಿನಕಾಯಿ ಹಾಕಿದ್ರೆ ಆಯಿತು ಅಂತ. ಅದು ದೇವರ ಕೈಯಿಂದ ಒಂದು ಕಡಿ ಮಾತ್ರ ಬಹುಶಃ, ಒಂದು ಕಡಿ ಒಳಗೆ ಇಟ್ಕೊಳ್ಳುತ್ತೆ ಅದು ಅಂತ. ಆ ವ್ಯವಸ್ಥೆ ಇದೆ ಅದರಲ್ಲಿ, ಅದು ಬಂದು ಬೀಳುತ್ತೆ ಅಲ್ಲಿ ಅಂತ. ಅಂದರೆ ಮನುಷ್ಯನ ಮೆಂಟ್ಯಾಲಿಟಿ ಏನಾಗಿದೆಯೋ
ಹಾಗೆ ದೇವ್ರನ್ನೂ ಅವನು ಮಾಡ್ತಾ ಇದ್ದಾನೆ ಅಂತ ಅನ್ನೋದಕ್ಕೆ ಇದು ಒಂದು. ಅಲ್ಲಿ ಭಾವಕ್ಕೆ ಜಾಗ ಇಲ್ದಿದ್ರೆ ನಿಮ್ಮ ದೇವಸ್ಥಾನದಲ್ಲಿ ನಿಮಗೆ ಕೆಲಸ ಇಲ್ಲ. ನಮ್ಮ ದೇವಸ್ಥಾನ ಆಗಲಿ ಅಥವಾ ಮಠ ಆಗಲಿ ಇಂಥ ನಮ್ಮ ಪ್ರಕಾರ ಪ್ರಪಂಚದಲ್ಲಿ ಅಂತ ಹೇಳ್ತೇವೆ ನಾವು. ಭಾವ ಇಲ್ದಿದ್ರೆ ಜಾಗ ಇಲ್ಲ ಇಲ್ಲಿ ಅವರಿಗೆ ಇಲ್ಲಿ ಅಂತ. ಮೊದಲನೇ ಅರ್ಹತೆ ಈ ಮಠಕ್ಕೆ ಬರೋದಕ್ಕೆ ಪ್ರಥಮ ಅರ್ಹತೆ ಯಾವುದು? ಭಾವ ಇದ್ದರೆ ಬಾ ಒಳಗಡೆಗೆ ಅಂತ, ನಿನ್ನ ಕೆಲಸ ಆಗುತ್ತೆ. ಭಾವ ಇಲ್ವಾ, ನೀನು ಎಷ್ಟು ವೈಭವ ಮಾಡು, ಎಷ್ಟು ದೊಡ್ಡ ಕಾಣಿಕೆ ಹಾಕು, ನೀನು ಎಂತಹ ಪ್ರದರ್ಶನ ಮಾಡು, ನಿನಗೆ ಯಾವ ಫಲವೂ ಇಲ್ಲ, ಬರಿಗೈಲಿ ಹೋಗ್ತೀಯ. ನೀನು ಹೋಗ್ತೀಯ ಮಾತ್ರ ಅಲ್ಲ, ಈ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿದ್ದಕ್ಕೆ ಒಂದು ದಂಡ ತಗೊಂಡು ಹೋಗ್ತೀಯ ಹೋಗಬೇಕಾದ್ರೆ. ಭಾವ ಇದ್ದು ಬಂದರೆ ನಿನ್ನಲ್ಲಿ ಏನಿಲ್ಲದ್ರೂ ಚಿಂತೆ ಇಲ್ಲ ಅಂತ, ನೀನು ಕೊಟ್ಟಿದ್ದೇ ಚಿನ್ನ ಅಂತ, ಅದೇ ಅಮೂಲ್ಯ ಆಗುತ್ತೆ ಅಂತ. ಹಾಗಾಗಿ ಭಾವ ಇಲ್ಲದೆ ಮಠಕ್ಕೆ ಬರಬೇಡಿ. ಹೃದಯ ಇಲ್ಲದೆ ಹೃದಯ ಬಿಟ್ಟು ಬಂದುಬಿಟ್ಟಿದ್ದೇನೆ ಅಂತ ಹೇಳ್ತಾರೆ, ಆಗಬಾರ್ದು ಅಂತ. ಮನೆಯಿಂದ ಬರ್ಬೇಕಾದ್ರೆ ಬ್ಯಾಗ್ ಮರ್ತೋಯ್ತು ಅಂತ ಹೇಳಿದಾಗೆ ಹೃದಯ ಮರ್ತೋಗ್ಬಿಟ್ಟಿದೆ, ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೇನೆ. ಮನಸ್ಸು ಮರ್ತೋಗ್ಬಿಟ್ಟಿದೆ, ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಮಠಕ್ಕೆ ಬರಬೇಡಿ. ಮಠಕ್ಕೆ ಬರಬೇಕಾದ್ರೆ ಅತ್ಯವಶ್ಯ ನೆನಪು ಮಾಡಿ ಹೃದಯ ತನ್ನಿ. ದೇವಸ್ಥಾನಕ್ಕೆ ಬರಬೇಕಾದ್ರೆ ಅತ್ಯವಶ್ಯ ನೆನಪು ಮಾಡಿ ಭಾವ ತನ್ನಿ, ಹೃದಯ ತನ್ನಿ. ಅದನ್ನೇ ಕೇಳೋದು, ಮೊದಲು ಅದನ್ನೇ ಕೇಳೋದು, ಮಧ್ಯದಲ್ಲೂ ಅದನ್ನೇ ಕೇಳೋದು, ಕೊನೆಯಲ್ಲೂ ಅದನ್ನೇ ಕೇಳೋದು, ನೆನಪಾದಾಗಲೇ ದೇವರು ಅದನ್ನೇ ಕೇಳೋದು. ಆ ಭಾವ ಎಲ್ಲಿಟ್ಟೆ ಅಂತ, ಎಲ್ಲ ಇಟ್ಟ್ಯಾ ಅಂತ. ಮತ್ತು ಕನೆಕ್ಷನ್ ಆಗ್ತಾ ಇಲ್ಲಲ್ಲಪ್ಪ, ಏನು ಮಾಡಲಿ? ಕನೆಕ್ಷನ್ ಹಾಕಬೇಕಲ್ಲಪ್ಪ, ಅದೊಂದು ಅದ್ರ ಮೂಲಕನೇ ಕನೆಕ್ಷನ್ ಆಗೋದು, ಭಾವದ ಮೂಲಕನೇ. ಹಾಗಾಗಿ ಅದೆಲ್ಲ ಕಳೆದು ಹೋಗ್ಬಿಟ್ಟಿದೆ. ಅದೆಲ್ಲ ಇದ್ದಾಗ ಇದು ದೇವಾಲಯ ಆಗುತ್ತೆ, ಅದು ದೇವರಾಗುತ್ತೆ. ಇಲ್ಲ ಬರೀ ಕಲ್ಲಾಗಿರುತ್ತೆ. ಅದು ಮೊದಲ ಪ್ರಶ್ನೆ ದಿನ ಕೇಳೋದು, ಅದು ದೇವರು ಹೌದಾ ಅಂತ. ಈ ಬರೀ ಕಲ್ಲು ದೇವರಾಗೋದಿಲ್ಲ ಅಂತ, ಭಾವ ಸೇರಿದಾಗ ಮಾತ್ರ ದೇವರಾಗೋದು ಅಂತ. ಇಲ್ಲ ದೇವರಾಗೋದೇ ಇಲ್ಲ ಅಂತ. ಎಷ್ಟು ಮಂತ್ರ ಹೇಳಿದ್ರೂ ದೇವರಾಗೋದಿಲ್ಲ, ಅದು ಮಂತ್ರ ಆಗಿರೋದಿಲ್ಲ ಅಂತ, ಅದಕ್ಕೆ ಭಾವ ಇಲ್ಲದೆ ಇದ್ದಾಗ ಅಂತ. ಆಮೇಲೆ ನಮ್ಮಲ್ಲಿ ಹುಡುಗರಿಗೆ ಯಾರಿಗೂ ಹೇಳ್ತಾ ಇದ್ವು, ಮಂತ್ರ ಸ್ವಲ್ಪ ಜೋರಾಗಿ ಹೇಳಿದರೆ ಅದನ್ನ ಹೇಳೋದು, ಅಪ್ಪ ನೀನು ಯಾರನ್ನಾರು ಒಂದು ವೇಳೆ ಸ್ತುತಿ ಮಾಡೋದಾದರೆ ಅವ್ರ ಬಗ್ಗೆ ಒಳ್ಳೆ ಮಾತು ಹೇಳಿದ್ರೆ ಜೋರಾಗಿ ಹೇಳ್ತೀಯ, ಹೋಗಿ ಅವ್ರ ಹತ್ರ ಹೋಗಿ, ಅಥವಾ ಸ್ಪೀಡಾಗಿ ಹೇಳ್ತೀಯ ಅಂತ, ನೀವು ಒಳ್ಳೆಯವರು ಅಂತ. ಅಂದರೆ ನೀನು ಒಳ್ಳೆಯವನಪ್ಪ ಅಂತ ಎಷ್ಟು ಭಾವದಿಂದ ಹೇಳಬೇಕಲ್ವ. ನೀನು ಒಳ್ಳೆಯವನಪ್ಪ ಅಂತಂದರೆ ಅವನಿಗೆ ಅದು ಮುಟ್ಟುತ್ತಾ, ಅವನಿಗೆ ಅದು ಅಂತ ಏನು ಆ ಪರಿಣಾಮ ಆಗತ್ತಾ ಅಂತ. ಮಂತ್ರ ಪ್ರಯೋಗ ಹೇಗಿರಬೇಕು ಅನ್ನೋದಕ್ಕೆ ಏನಾಗಿದೆ, ಒಂದು ಕಿರ್ಚೋದು ಮಂತ್ರವನ್ನು, ಇಲ್ಲ ಮಿತಿಮೀರಿ ವೇಗದಲ್ಲಿ ಹೇಳೋದು ಅದನ್ನು, ಇಲ್ಲ ಕಂಠಶಕ್ತಿ ಪ್ರದರ್ಶನದ ಅಖಾಡ ಅಂತ. ಅದು ಒಂದು ಪೂಜೆಯೋ ಅಥವಾ ಒಂದು ಕಾರ್ಯಕ್ರಮ ಇದ್ದರೆ ಅದು ಯಾರು ಕಂಠಶಕ್ತಿ ಜಾಸ್ತಿ ಅಂತ. ಅಪ್ಪ ದೇವರು ಕೂತಿರೋದು ಮುಂದ್ಗಡೆಗೆ, ದೇವರ ಮುಂದೆ ನೀವು ಕೂತಿರೋದು ಅಂತ, ಅವನನ್ನು ಸ್ತುತಿ ಮಾಡ್ತಾ ಇದೆಯಾ ನೀನು ಅಂತ. ನೀನು ಮುಡಿಯೆಲ್ಲ ಬಾಗಿರಬೇಕು ನೀನು, ಅಡಿಯಿಂದ ಮುಡಿಯವರೆಗೂ ಬಾಗಿ ಅಷ್ಟು ವಿನಮ್ರನಾಗಿರಬೇಕು ನೀನು ಆ ಸಮಯದಲ್ಲಿ. ಕೂತಿದಾರಲ್ಲ ದೇವರು ಎದುರುಗಡೆಗೆ, ನಿಜವಾಗಿ ಕೂತಿದ್ದಾರೆ ಅಂತ ಅನ್ಸರಿ ಹೇಗಿರಬೇಕು ನೀನು ಅಂತ. ಹೇಗೆ ನೀನು ಹೊಗಳ್ತೀಯ ದೇವರನ್ನು, ಹೇಗೆ ಸ್ತುತಿ ಮಾಡ್ತೀಯ, ನಿನ್ನ ಮಹಿಮೆ ದೊಡ್ಡದು ಅಂತ ಕಿರಿಚಾಡ್ತೀಯ. ಎಂಥ ಒಳ್ಳೆಯ ವಾಕ್ಯವೇ ಆದರೂ ಕಾಳಿದಾಸನೇ ಬರೆದಿದ್ದು, ವಾಲ್ಮೀಕಿಗಳೇ ಬರೆದಿದ್ದು. ಕಿರಿಚಾಡಿದ್ರಿ ಏನಪ್ಪ ಅರ್ಥ ಅದಕ್ಕೆ? ದೇವರು ಹೇಗೆ ತಗೋಬೇಕು ಅದನ್ನು? ನೀವು ಮನುಷ್ಯರು ತಗೋತೀರ ಅದನ್ನು? ಯಾರ್ದಾದ್ರು ಮನುಷ್ಯರ ಸ್ತುತಿನ ಅವ್ರ ಮುಂದೆ ಕಿರಿಚಾಡಿದ್ರೆ ತಗೋತಾರೆ ಅವರು ಅದನ್ನು? ವಿರುದ್ಧ ಅರ್ಥ ಬರುತ್ತೆ ಅಂತ, ತದ್ವಿರುದ್ಧ ಅರ್ಥ ಬರುತ್ತೆ ಕಿರಿಚಾಡಿಬಿಟ್ರೆ ಅಂತ, ಒಳ್ಳೆ ಪದಗಳನ್ನೇ ಅಂತ. ಮಗು ಅಂತ ಕರಿಬೇಕಾದ್ರೆ ಇರುವ ಒಂದು ವಾತ್ಸಲ್ಯವೋ ಮಾರ್ಧವೋ ಇರುತ್ತಲ್ಲ, ಒಂದು ಮಗನ ಹೆಸರಲ್ಲಿ ಕರಿತೇವೆ ನಾವೀಗ, ರಾಮ ಅಂತ ಕರಿತೇವೆ. ರಾಮ ಅಂದರೆ ಏನು ಅರ್ಥ? ಅದಕ್ಕೆ ಧ್ವನಿನೇ ಬೇರೆ ಬರುತ್ತೆ ಅಂತ, ಏನೋ ತಪ್ಪಾಗಿದೆ, ಏನೋ ಸಿಟ್ಟು ಬಂದಿದೆ, ಏನೋ ಅರ್ಥ ಬರುತ್ತಲ್ವ ಅದಕ್ಕೆ ಅಂತ. ಮಂತ್ರ ಹೇಳ್ಬೇಕಾದ್ರೆ ನಮ್ಗೆ ಯಾಕೆ ಇರಲ್ಲ ಅದು? ಸ್ತೋತ್ರ ಮಾಡ್ಬೇಕಾದ್ರೆ ಯಾಕೆ ಇರೋದಿಲ್ಲ ನಮಗದನ್ನು? ಭಾವದ ಕೊರತೆ, ಭಾವದ ಕಡಿಮೆ. ಯಾಂತ್ರಿಕವಾಗಿ ನಾವು ಅಷ್ಟು ಹೇಳೋಕ್ಕಿದೆ ಅಂತ, ಇಷ್ಟು ಮಂತ್ರ ಹೇಳೋಕ್ಕಿದೆ, ನಾವು ಎಷ್ಟು ಶ್ಲೋಕ ಹೇಳೋಕ್ಕಿದೆ, ಪಟ 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 ಹೇಳ್ಬಿಡೋದನ್ನು. ಅದು ಇದನ್ನು ಹಾಕಿದಾಗೆ ಅದು ಸ್ವಿಚ್ ಆನ್ ಮಾಡಿದರೆ ಡೋಲೆಲ್ಲ ಬರುತ್ತೆ, ಅದು ಮೂರು ಒಟ್ಟಿಗೆ ಬರುತ್ತೆ. ಅದು ಮೂರೂ ಬೇರೆ ಬೇರೆ ಶ್ರುತಿಯೇ, ಮತ್ತು ಖಂಡಿತವಾಗಿ ಶ್ರುತಿ ಒಂದೇ ಇಡೋದೇ ಇಲ್ಲ ಅವರು. ನೀವು ಬೇಕಾದ್ರೆ ನೋಡಿ ಅದನ್ನು, ಬೇರೆ ಬೇರೆ ಅದು ಒಟ್ಟಿಗೆ ಬಡ್ಕೊಳ್ಳುತ್ತೆ. ಅದು ಬೇಕಾದ್ರೆ ಸ್ಪೀಡ್ ಜಾಸ್ತಿ ಮಾಡ್ಬೋದು, ಸ್ಪೀಡ್ ಕಡಿಮೆ ಮಾಡ್ಬೋದು, ಅದೆಲ್ಲ ಇದೆ ಅದರಲ್ಲಿ. ಹಾಗೆ ಮಂತ್ರನೂ ಕೂಡ ಅದ್ರ ಹಾಗೆ ಆಗ್ಬಿಟ್ವು ನಾವು. ಒಂದು ಯಂತ್ರದ ಡೋಲು, ಯಂತ್ರದ ಜಾಗಟೆ ಆದಾಗ ಆಗ್ಬಿಟ್ವು ನಾವು ಅಂತ. ಅದ್ರ ಬದಲು ಪ್ರೀತಿಯಿಂದ ಸಮಾಧಾನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಭಾವಿಸಿ ಅದನ್ನು ಹೇಳ್ತಾ ಹೋದಾಗ ಅದು ಕೊಡುವ ಪರಿಣಾಮ ಅದ್ಭುತ ಅಂತ. ಹೀಗೆಲ್ಲ ಇದ್ದಾಗ ಪ್ರಸಾದ ಅಂತ. ಎಷ್ಟರ ಮಟ್ಟಿಗಿದೆ ಅಂದರೆ ಆ ಪೂರ್ವಜರು ದೇವಸ್ಥಾನ ದೇವರುಗಳನ್ನು ತಂದ್ರಲ್ಲ, ಎಲ್ಲಿವರೆಗೂ ಅವರ ಭಾವನೆಗಳಿದ್ವು ಅಂದರೆ, ಈಗ ವಿಸರ್ಜನೆ ಆದಮೇಲೆ ಆ ವಿಗ್ರಹವನ್ನು ಅಗಾಧ ಜಲದಲ್ಲಿ, ಈಗ ಕೆಲವು ಸರಿ ವಿಗ್ರಹ ಭಿನ್ನ ಆಗಿರುತ್ತೆ, ಅದು ಪೂರ್ತಿ ಮನುಷ್ಯ ಥರನೇ ವ್ಯವಹಾರ ಮಾಡಿದ್ದಾರೆ. ಭಿನ್ನ ಆದಾಗ ಅದಕ್ಕೇನು ನೇಮ ಹೇಳಿದ್ದಾರೆ ಗೊತ್ತಾ? ಭಿನ್ನ ಆದ ತಕ್ಷಣ ಮೂರ್ತಿ ಬದಲಾಯಿಸಬೇಕು, ಭಿನ್ನ ಆದ್ರಲ್ಲ ಅಲ್ಲ ಅಂತ.
ಸಂಧಾನ ಯೋಗ್ಯಂ ಸಂಧೇಯಂ. ಈ ಮನುಷ್ಯನಿಗೆ ಯಾವ್ದಾದ್ರು ಅಂಗ ಭಿನ್ನ ಆದಾಗ ಕೂಡ್ಸೋಕೆ ಬರುತ್ತಲ್ಲ, ಮತ್ತೆ ಅಂಥದ್ನೆಲ್ಲ ಕೂಡಿಸ್ಬೇಕು ಅಂತ. ಈಗ ನಮ್ಮದೊಂದು ಬೆರಳು ಮುರಿದೋಯ್ತು ಅಂತ ಅಂದ್ಕೊಳ್ಳಿದ್ದೀನಿ, ಬೆರಳು ಕತ್ತರಿಸಿ ಹೋಯ್ತು ಅಂತ ಅಂದ್ಕೊಳ್ಳಿ, ಕೂಡ್ಸೋಕೆ ಬರುತ್ತೆ. ಆ ಮನುಷ್ಯನ ವಿಸರ್ಜನೆ ಮಾಡೋದಿಲ್ಲ ಅಂತ ಮಾಡ್ತಾರಾ? ಒಂದು ಕಾಲು ಮುರಿದ್ರೆ ಮನುಷ್ಯನ ವಿಸರ್ಜನೆ ಮಾಡ್ತಾರೆ, ಅಂದರೆ ಶವ ಸಂಸ್ಕಾರ ಮಾಡಿಬಿಡ್ತಾರೆ ಕೂಡಲೇ, ಅದನ್ನು ಇಲ್ಲ ತಾನೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಸರಿ ಮಾಡ್ತಾರೆ ಅದನ್ನು. ಹಾಗೆ ಮರ್ಮಾಂಗಗಳಲ್ಲದೆ ಇದ್ದರೆ ಹೃದಯ, ತಲೆ, ಇಂಥ ಎಲ್ಲಿ ಪೆಟ್ಟು ಬಿದ್ದರೆ ಜೀವ ಹೋಗುತ್ತೋ ಅಂಥ ಹಂಗೆ ಅಲ್ಲದೆ ಇದ್ದರೆ ಮುರಿದಿದ್ದನ್ನು ಪುನಃ ಕೂಡಿಸೋ, ಅದಕ್ಕೆ ನಿಯಮಗಳಿದ್ದಾವೆ. ಅದೇ ಮರ್ಮಸ್ಥಾನಗಳಲ್ಲಿ ಪೆಟ್ಟು ಬಿದ್ದರೆ ವಿಗ್ರಹವನ್ನು ಬದಲಾಯಿಸುವಂಥ, ಜೀವ ಹೋಗಿದೆ ಅಂತ. ಬದಲಾಯಿಸಿದ ಮೇಲೆ ಈ ಹಳೆ ಮೂರ್ತಿ ವಿಸರ್ಜನೆ ಮಾಡಿ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೇವಲ್ಲ, ಹಳೆ ಮೂರ್ತಿ ಇಟ್ಕೊಳ್ಳೋ ಹಾಕಿಲ್ಲ, ಎಷ್ಟು ಮಾತ್ರಕ್ಕೂ ಇಟ್ಕೊಳ್ಳೋ ಹಾಗಿಲ್ಲ. ಹಳೆ ಮೂರ್ತಿಯ ಅಗಾಧ ಜಲದಲ್ಲಿ, ಅಂದರೆ ಮತ್ತೆ ತೆಗಿಯೋಕ್ಕೆ ಸಿಗಬಾರ್ದು ಇನ್ಯಾರಿಗಾದರೂ ಅದು ಅಂತ, ಅಂಥ ನೀರಲ್ಲಿ ವಿಸರ್ಜನೆ ಮಾಡಬೇಕು ಅಂತ ನಿಯಮ ಇದೆ. ಯಾಕೆಂದರೆ ಅದು ಶವ ಅಂತ ಹೀಗೆ ಹೇಳಿದೆ ಅಂತ, ಅದು ಶವ ಅಂತ. ಈ ನಮ್ಮಲ್ಲಿ ಚೌತಿ ಹಬ್ಬ ಮುಗಿದ ಮೇಲೆ ಆ ಗಣಪತಿನ ಮೇಲೆ ಇಟ್ಬಿಡೋದು ಅಲ್ಲಿ. ಕೆಲವರು ಏನಾದ್ರು ಹಳೆ ಕೆರೆಗೆ ಹಾಕಿದ ಮೇಲೆ ತಗೊಂಡು ಬರ್ತಾರೆ ಆಮೇಲೆ ಅದನ್ನ. ಅದಕ್ಕೆ ಅಗಾಧ ಜಲ ಅಂತ ಹೇಳಿದ್ದು, ತೆಗಿಯೋಕ್ಕೆ ಪುನಃ ಸಿಗಬಾರ್ದು ಅಂತ ತಂದು ಸಾಲಾಗಿ ಇಟ್ಬಿಡೋದು ಅಂತ. ಶಾಸ್ತ್ರೀಯ ಪರಿಭಾಷೆಯಲ್ಲಿ ಅದಕ್ಕೆ ಶವ ಪ್ರದರ್ಶನ ಅಂತ ಹೆಸರು, ಅದಕ್ಕೆ ತಾಂತ್ರಿಕ ಪರಿಭಾಷೆಯಲ್ಲಿ ಶವ ಪ್ರದರ್ಶನ ಅಂತ ಹೆಸರು ಅದಕ್ಕೆ. ಅಂದರೆ ಅದು ಅದ್ರ ಭಾವ ಅದು ಅಂತ. ವಿಸರ್ಜನೆ ಆದಮೇಲೆ ಹೋಗಿದೆ, ಜೀವ ಹೋಗಿದೆ ಅದು ಅಂತ, ಅದನ್ನು ಪಂಚಭೂತಗಳಲ್ಲಿ ಒಂದಾಗಿಸು ಅಂತ, ಮತ್ತೆ ಸಿಗದರ ಮಾಡು, ಪ್ರಕೃತಿಯಲ್ಲಿ ಲೀನಾಗೋ ಥರ ಮಾಡೋದನ್ನಂತ. ಹಾಗಾಗಿ ಕಲ್ಲಿನ ವಿಗ್ರಹ ಆದರೆ ಆ ಥರ ಏನಾಗೋದಿಲ್ಲ, ಮತ್ತೆ ಸಿಗದಿರೋ ಥರ ಅಗಾಧ ಜಲದಲ್ಲಿ ವಿಸರ್ಜನೆ ಮಾಡು, ಅದ್ರ ಪಾಡಿಗೆ ಅದು ಪ್ರಕೃತಿಯಲ್ಲಿ ಹೇಗೆ ಕೂಡ್ಕೊಳ್ಳುತ್ತೆ ಅದು. ಆಮೇಲೆ ಮರದ ವಿಗ್ರಹ ಆದರೆ ಅದನ್ನು ತುಪ್ಪದಲ್ಲಿ ದಹನ ಮಾಡಬೇಕು, ಮರದ ವಿಗ್ರಹ ಆದರೆ ವಿಸರ್ಜನೆ ನಂತರ. ಅದೇ ಇದು ಏನು ಲೋಹದ ವಿಗ್ರಹ ಆದರೆ ಆ ವಿಗ್ರಹವನ್ನು ಕರಗಿಸ್ಬೇಕು, ವಿಗ್ರಹವನ್ನು ಕರಗಿಸಿ ಪಾತ್ರೆ ಮಾಡಬೇಕು. ಆ ಪಾತ್ರೆಯನ್ನು ದೇವರ ಸೇವೆಯಲ್ಲೇ ಇಡಬೇಕು, ದೇವರ ಸುತ್ತಮುತ್ತನೇ ಇಡಬೇಕು, ಆ ಥರದೊಂದು ಪಾತ್ರೆ ಮಾಡಬೇಕು. ಅದನ್ನು ಆ ಥರ ನಿಯಮ ಇರುವಂಥದ್ದು. ಹಾಗಾಗಿ ಇಲ್ಲೆಲ್ಲ ನೀವು ಉಳಿದಿದ್ದನ್ನು ಗಮನಿಸಬೇಕಾದೇನೆಂದರೆ ಅವ್ರ ಪ್ರಕಾರ ಅದು ಜೀವಂತ ಅಂತ. ನೀವು ಎಲ್ಲಿಂದ ಎಲ್ಲಿಗೆ ತಂತ್ರಶಾಸ್ತ್ರದಲ್ಲಿ ಹೋದರೂ ನಿಮಗೆ ಈ ಅಂಶ ಸ್ಪಷ್ಟವಾಗಿ ಕಾಣುತ್ತೆ. ಅವರು ಅದನ್ನು ಜೀವಂತವಾಗಿ ಭಾವಿಸಿದ್ರು, ಎಲ್ಲೂ ಅದೊಂದು ಬರೀ ವಿಗ್ರಹ ಮೂರ್ತಿ ಅಂತ ಭಾವಿಸಿರಲಿಲ್ಲ ಅಂತ. ಹಾಗಾಗಿ ಜೀವಂತವಾಗಿದ್ದಾಗ ಹೇಗೆ ವ್ಯವಹರಿಸಬೇಕು ಉದ್ದಕ್ಕೂ ಹಾಗೆಯೇ ವ್ಯವಹರಿಸಿದ್ದಾರೆ. ಮತ್ತು ಹಾಗೆ ವ್ಯವಹರಿಸಿದರೆ ನಿಮ್ಗೆ ಅದು ಫಲ ಕೊಡೋದು. ಹಾಗೆ ವ್ಯವಹರಿಸ್ತಾ ಇದ್ದರೆ ನಿಮ್ಮ ಪಾಲಿಗೆ ಅದು ಬರೀ ಕಲ್ಲು, ಬರೇ ಮರ, ಬರೇ ಲೋಹ, ಅದು ಜಡ, ಅದಕ್ಕಿಂತ ಹೆಚ್ಚು ಏನೂ ಅಲ್ಲ. ದೇವರ ಮೂರ್ತಿ ಹಾಗೆ ಅಂತ ನೀನು ಭಾವಿಸಿ ಹೋಗುವಾಗ ಅದು ಅದೇ ಥರ ಫಲ ಕೊಡುತ್ತೆ ತಿರುಗಿ. ನೀವು ಜಡವಾಗಿದ್ದರೆ ಅದು ಜಡವಾಗತ್ತೆ ನಿಮ್ಮ ಪಾಲಿಗೆ ಅಂತ. ಹಾಗಾಗಿ ಕಾಣುವ ಕಣ್ಣಿದ್ದರೆ ಕಲ್ಲು ಶಂಕರ ಆಗತ್ತೆ ಅಂತ, ಅದಿಲ್ಲದೆ ಇದ್ದರೆ ಶಂಕರನು ಕಲ್ಲಾಗ್ತಾನೆ. ಅವ್ನು ಬಂದು ನಿಂತರೂ ನಮ್ಗೆ ಕಾಣಿಸಲ್ಲ, ನಮಗೆ ಅವನೇನೂ ಮಾಡಲ್ಲ, ಕಲ್ಲಾಗ್ತಾನೆ ಅವನು ಅಂತ. ಇಲ್ಲಾಂದ್ರೆ ಬರೀ ಕಲ್ಲು ಕೂಡ, ಕಲ್ಲಿಗೆ ಅದಕ್ಕೆ ಅವನು ಲಿಂಗ ಅಂದರೆ ಆಕಾರ ಕೂಡ ಇಲ್ಲ ಅಂತ, ಶಂಕರ ಆಗುತ್ತೆ ಅದು, ಶಂಕರ ಮಾಡುವ ಕೆಲಸ ಮಾಡುತ್ತೆ ಅದು ಅಂತ. ಭಾವ ಇದ್ದಾಗ, ಭಾವ ತುಂಬಿದ ಒಂದು ದೃಷ್ಟಿ ಇದ್ದಾಗ, ನೋಟ ಇದ್ದಾಗ ಇದೆಲ್ಲ ಆಗುವಂಥದ್ದು ಅಂತ. ಹಾಗಾಗಿ ಆ ಪ್ರಸಾದ ಅನ್ನೋ ಪದ ಬಂತು. ನಿಮಗೆ ಪ್ರಸಾದ ಅಂದ ತಕ್ಷಣ ಏನು ನೆನಪಾಗತ್ತೆ? ತಿನ್ನೋ ವಸ್ತು ನೆನಪಾಗುತ್ತೆ. ಪ್ರಸಾದ ಅಂದ ತಕ್ಷಣ ಏನು ನೆನಪಾಗುತ್ತೆ? ಹೂವು ನೆನಪಾಗುತ್ತೆ. ಆದರೆ ಪ್ರಸಾದ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಸಂಸ್ಕೃತ ವ್ಯಾಕರಣದಲ್ಲಿ ಹೋಗಿ ನೋಡಿ. ಪ್ರಸಾದ ಅಂದರೆ ಪ್ರಸನ್ನತೆ ಅಂತ, ಸಮಾಧಾನ, ತೃಪ್ತಿ. ದೇವರ ಪ್ರಸಾದ ಅಂದರೆ ದೇವರ ಪ್ರಸನ್ನತೆ. ಅದೊಂದು ಭಾವ, ಅದೊಂದು ದ್ರವ್ಯ ಅಲ್ಲ ಪ್ರಸಾದ ಅನ್ನೋದು, ಅದೊಂದು ಭಾವ ಅಂತ. ದೇವರ ಪ್ರಸನ್ನತೆ ಅಂತ ಅದು ಅಲ್ಲಿ ಬರುತ್ತೆ ಅಂತ ನಾವು ಪಡ್ಕೊಳ್ತೀವಿ ಅದನ್ನು ಅಂತ. ಅವನು ಮುಡಿದು ಹೂವಲ್ಲಿ, ಅವನು ಮುಂದಿಟ್ಟ ಅನ್ನದಲ್ಲಿ ಅವನಿಗೆ ಪ್ರಸನ್ನತೆ ಆಗಿರುತ್ತಲ್ಲ, ನಾವು ಮಾಡಿದ ಒಂದು ಭಾವದ ಪೂಜೆಯಿಂದ ಪ್ರಸನ್ನತೆ ಆಗಿರುತ್ತಲ್ಲ, ಅದು ಇಳಿದು ಬರುತ್ತೆ ಹಾಗೆ ಅಂತ. ಆ ಪೂಜಾ ಪರಿಕರಗಳಲ್ಲಿ ಇಳಿದು ಬರುತ್ತೆ, ಅದನ್ನು ಸ್ವೀಕರಿಸಿದಾಗ ನಮಗೆ ಬರುತ್ತೆ ಅದು. ಇದು ಏನಾದ್ರು ಆಗ್ತಾ ಇದೆಯಾ, ಈ ಥರದ್ದು ಏನಾದ್ರು ಪ್ರಕ್ರಿಯೆ ನಡೀತಾ ಇದೆಯಾ ಈಗ ಅಂತ? ಏನೂ ಇಲ್ಲ ಅಂತ. ನಮ್ಗೆ ಅದ್ರ ರುಚಿ ಒಂದು ಗೊತ್ತಾಗುತ್ತೆ, ಕೋಸಂಬರಿ ಪಾನಕ ರುಚಿ ಒಂದು ಗೊತ್ತಾಗುತ್ತೆ ಹೊರತು ಅದರೊಳಗಿನ ಆ ಪ್ರಸನ್ನತೆ ಗೊತ್ತಾಗೋದೇ ಇಲ್ಲ ಅಂತ. ಅದಾಗಬೇಕಾದ್ರೆ ಅವನು ಜೀವಂತ ಆಗಬೇಕು ಅಂತ, ಅವನು ಹೂವನ್ನು ನಿಜವಾಗಿ ಮುಡ್ಕೊಳ್ಬೇಕು, ಅವನು ಆ ಪ್ರಸಾದವನ್ನು ನಿಜವಾಗಿ ಅವನು ಸವಿಬೇಕು. ಸವಿದಾಗ ಅವನ ಪ್ರಸನ್ನತೆ ಅಲ್ಲಿ ಬೀಳಬೇಕು ಅಂತ. ಅದನ್ನು ಹೇಗೆ ಹೇಳ್ತಾರೆ ಅಂದರೆ, ಅದಕ್ಕೆ ಹೇಳಿದ್ದು ಅರ್ಚಕನಾಗಿದ್ದರೆ.
ಆ ಅರ್ಚಕನು ನೈವೇದ್ಯ ಮಾಡ್ತಾನಲ್ವ, ಅರ್ಚಕನು ಬಾಗಿಲು ಹಾಕ್ಕೊಂಡು ನೈವೇದ್ಯ ಮಾಡ್ತಾನೆ. ಅಷ್ಟು ಅವನು ಭಾವದಲ್ಲಿ ನೈವೇದ್ಯ ಮಾಡಬೇಕು ಅವನು ಅಂತ ತನ್ನೊಳಗಿನ ಪ್ರಭುವಿಗೆ. ಆ ನೈವೇದ್ಯ ಶಬ್ದ ಕೂಡ ಅಷ್ಟೇ ಸುಂದರ ಅಂತ. ನೈವೇದ್ಯ ಅಂದರೆ ನಿನಗಿದು ಅನ್ನೋ ಭಾವ ಅಷ್ಟೇ. ನಿವೇದನ ಅಂದ್ರೇನು? ಅದು ಭಾವ ಇಲ್ಲ, ಆಗೋದೇ ಇಲ್ಲ ಅದು ಅಂತ. ನಿನ್ನದಿದು, ನಿನಗಿದು ಅನ್ನೋ ಭಾವ ಅದು ಅಂತ. ಅದು ಸರಿಯಾಗಿ ಬಂದರೆ ಆ ಅರ್ಚಕ ನೋಡಿದರೆ ಸಾಕು ಅದನ್ನು ಅಂತ, ಯಾವುದನ್ನು, ಆ ಪ್ರಸಾದವನ್ನು ಅಂತ, ಅಂದರೆ ಆ ನೈವೇದ್ಯಕ್ಕಿಟ್ಟ ಪದಾರ್ಥವನ್ನು ಅವನೊಳಗೆ ಅವನು ತುಂಬಿಕೊಂಡಾಗ, ಭಗವಂತ ತುಂಬಿಕೊಂಡಾಗ ಅವನು ನೋಡುವಾಗ ಅಲ್ಲಿ ಹೋಯಿತು ಅಂತ ಆ ಪ್ರಸನ್ನತೆ. ಆ ಭಗವತ್ ಪ್ರಸನ್ನತೆ ಪೂಜೆ ಮಾಡ್ತಾ ಇರೋನಲ್ಲಿ ಬರಬೇಕಲ್ಲ, ಅದು ವ್ಯಕ್ತ ಆಗಬೇಕಲ್ಲದು, ಅದು ಅಲ್ಲಿ ಇಳಿಬೇಕು ಅಂತ. ಆಗ ಅದು ಪ್ರಸಾದ ಆಗುತ್ತೆ. ಇದೆಲ್ಲ ಆಗದಿದ್ದರೆ ಅದು ಪ್ರಸಾದ ಆಗೋದಿಲ್ಲ ಅಂತ. ಒಂದು ಬರೀ ಒಂದು ಪದಾರ್ಥ ಉಳಿಯುತ್ತೆ ಅಷ್ಟೇ ಅಂತ. ಇಷ್ಟಿದ್ದಾಗ ಆ ಪ್ರಸಾದವನ್ನು ತಂದುಕೊಡುವವನು ಅವನು ದೇವದೂತನಾಗಿರ್ತಾನೆ, ಗುರು ಇದ್ದಾಗಿ. ದೇವರ ಸನ್ನಿಧಿಯಿಂದ ನಮಗೆ ತಂದು ತಲುಪಿಸ್ತಾನೆ ಅದನ್ನು, ಪ್ರಸಾದವನ್ನು. ಅದನ್ನು ಏನು ಅಂತ ಹೇಳೋದು, ಅದು ಸರಿಯಾಗಿದ್ದಾಗ ಅದನ್ನು ಏನಂತ ವರ್ಣನೆ ಮಾಡೋದು ಅಂತ. ಅವನ ಕರುಣೆ ನಾವಲ್ಲಿ ಹೋಗಿಲ್ಲ, ಅದೇ ನಮ್ಮಲ್ಲಿಗೆ ಬಂದಿದೆ ಅಂತ. ಅಷ್ಟು ದೊಡ್ಡ ವಸ್ತು, ಅಷ್ಟು ಶ್ರೇಷ್ಠವಾದದ್ದು, ಅವನ ಪ್ರಸನ್ನತೆಯನ್ನು ತುಂಬಿಕೊಂಡಿರುವಂಥದ್ದು, ಅದೇ ನಮ್ಮ ಬಳಿ ಬರಬೇಕು ಅಂದರೆ ಅವನ ಕರುಣೆಗೆ ಶರಣು 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 ಅಂತ ನಾವು ಹೇಳ್ತಾನೆ ಇರಬೇಕು ಸಾಯೋವರೆಗೂ, ಬೇರೆ ದಾರಿಯೇ ಇಲ್ಲ ಅಂತ. ಕಡೆಗೆ ಗುರುಕೃಪೆ ಎಂಬ ದಿವ್ಯ ನದಿ ತಾನಾಗಿ ಹರಿದು ಬಂದಿತ್ತು ಹೆಳವ ನಿನ್ನ ಬಳಿಗಂತು. ರಂಗಪ್ರಿಯರ ಸಾಲುಗಳು ನೆನಪಾಗ್ತವೆ. ಭವದ ಮರುಭೂಮಿಯಲ್ಲಿ ಅಲೆದಲೆದು ಬಳಲಿದೆಯೋ, ನಮ್ಮೆಲ್ಲರ ಸ್ಥಿತಿ ಭವದ ಮರುಭೂಮಿಯಲ್ಲಿ ಅಲೆದಲೆದು ಬಳಲಿದೆಯೋ, ಇದು ದಿಟವೋ ಅದು ಹದನೋ ಎನ್ನುತ್ತ ತೊಳಲಿದೆಯೋ. ನಮ್ಮದೇ ಕತೆ, ಯಾವ ಸತ್ಯ ಯಾವ ಸುಳ್ಳು, ತೊಳಲಾಟ. ಮಾಯ ಭರದಲ್ಲಿ ಎಸೆದ ಮುಪ್ಪುರಿಯ ಬಲೆಯೊಳಗೆ ಸಿಲುಕಿ ನೀ ಬಲ ಹುಡುಗಿ ಕುಸಿದು ಬೀಳುತ್ತೀರೆ. ಮಾಯೆ ಬಲೆ ಎಸೆದಿದ್ದಾಳೆ, ಮುಪ್ಪುರಿಯ ಬಲೆ, 3 ಹುರಿಗಳು ಸೇರಿದಾವೆ ಅದರಲ್ಲಿ. 3 ಹುರಿಗಳು, ಸತ್ವಗುಣ, ರಜಗುಣ, ತಮಗುಣ ಅನ್ನುವ 3 ಹುರಿಗಳು ಸೇರ್ಕೊಂಡಿರತಕ್ಕಂಥ ಬಲೆ ಅದು. ಅದು ಸೇರಿದಾಗಲೇ ಆ ಥರದ್ದು ಜಡೆ ಆಗೋದು, ಆ 3 ಹೀಗೆ ಸೇರಿದರೆ ಅಂಥದ್ದು. ಹಾಗಾಗಿ ಮಾಯೆ ಭರದಲ್ಲಿ ಎಸೆದ ಮುಪ್ಪುರಿಯ ಬಲೆಯೊಳಗೆ ಸಿಲುಕಿ ನೀ ಬಲ ಹುಡುಗಿ ಕುಸಿದು ಬೀಳುತ್ತೀರೆ. ಶಕ್ತಿ ಇಲ್ಲ, ಮರುಭೂಮಿ, ಬಾಯಾರಿಕೆ, ಶ್ರಮ, ಬಲೆ. ಕಡೆಗೆ ಗುರುಕೃಪೆ ಎಂಬ ದಿವ್ಯ ನದಿ ತಾನಾಗಿ ಹರಿದು ಬಂದಿತು ಹೆಳವ. ಸಂಬೋಧನೆ ನೋಡಿ, ಹೆಳವ ನಿನ್ನ ಬಳಿಗೆ ಅಂತು. ಅದು ಪ್ರಸಾದ ಯಾರು ತಂದು ಕೊಡೋದು ಅಂದರೆ ಅದು ನಮಗೆಲ್ಲೋ ತಲುಪಕ್ಕಾಗಿಲ್ಲ ನೋಡಿ ಅಂತ. ಆವಾಗ ತಾನೇ ಪ್ರಸಾದ ನಮ್ಮ ಬಳಿಗೆ ಬಂದಿದ್ದು. ನಮ್ಮ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ. ನಮ್ಮ ಕಾರಣಕ್ಕೆ ಒಂದು, ನಮಗೀಗ ಬುದ್ಧಿ ಬರಲಿಲ್ಲ, ಇಲ್ಲ ನಮ್ಮ ಯಾವುದೋ ಕರ್ಮ ತಡೀತು ನಮ್ಮನ್ನು ಹೋಗೋದಕ್ಕೆ. ಹಾಗಾಗಿ ನಮ್ಮ ಬಿಟ್ಟು ಬೇರೆ ಯಾರು ಕಾರಣ ಆಗ್ತಾರೆ ನಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಅಂತ. ನಮಗಲ್ಲಿ ತಲುಪಕ್ಕಾಗದೇ ಇದ್ದಾಗ ಅವರು ನಮ್ಮ ನೆನಪು ಮಾಡಿ ನಾವಿರೋಲ್ಲಿ ಕಳಿಸ್ಕೊಡ್ತಾನೆ ಅದನ್ನು. ಅದು ಅಂದರೆ ಶಬ್ದಗಳ ಆಚೆ ಇರುವಂಥದ್ದು ಅಂತ. ಅದು ಹೇಳ್ತಾರಲ್ಲ, ಕೊನೆಯ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಮಾಡಿದರೆ ಮುಕ್ತಿ ಆಗತ್ತೆ. ಅದಕ್ಕೆ ಒಂದು ಉಪನಿಷತ್ತರ ಉಲ್ಲೇಖ ಬಂದಿದೆ. ಗೊತ್ತಿಲ್ಲ ಮಾಡ್ತಾನೋ ಇಲ್ವೋ ಅಂತ, ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ಅಂತ. ಆ ಕ್ಷಣದಲ್ಲಿ ವಾತಪಿತ್ತ ಕಫಗಳು ಉದ್ರೇಕಗೊಂಡಾಗ, ಇಂದ್ರಿಯಗಳೆಲ್ಲ ಶಿಥಿಲವಾದಾಗ, ಆ ಒಂದು ಪ್ರಾಣ ಸಂಕಟದಲ್ಲಿ ನಿನ್ನ ನೆನಪಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಅಂತ. ಈಗಲೇ ನೆನಪು ಮಾಡಿಬಿಡ್ತೇನೆ, ಇದನ್ನಲ್ಲಿ ತಗೋ ನೀನು ಅಂತ. ಇದು ಭಕ್ತ ಹೇಳೋದು. ಭಗವಂತ ಹೇಳೋದು, ನಿಜವಾಗಿ ನೀನು ಹಾಗೆ ಮಾಡಿದರೆ ಆವಾಗ ನಾನೇ ನಿನ್ನ ನೆನಪು ಮಾಡ್ತೇನೆ, ನಿನ್ನಲ್ಲ ಅಂತ. ಅಹಂ ಸ್ಮರಾಮಿ ಮದ್ಭಕ್ತಂ, ನಾನೇ ನೆನಪು ಮಾಡ್ತೇನೆ ಆಗ ಅಂತ. ನಾವು ಬಹಳ ಸುಲಭವಾಗಿ ಅದು ಎಲ್ಲಾಗುತ್ತೆ, ಅದು ಒಂದು ಪ್ರಶ್ನೆಗೆ ಮುಗೀತು ಅಂತ, ನಮ್ಮ ಕಳ್ತನ ಕೆಲ ದಾರಿಗಳು ತಿರ್ಕೊಂಡು ಕೂಡಲೇ ಅಂತ, ನಾವು ಇದ್ದಾಗಿದ್ದು ಬಿಡ್ಬೋದು ಅಂತ, ಹಾಗೆ ಮಾಡಿಬಿಡ್ತೇವೆ ನಾವು ಅಂತ. ಹಾಗಾಗಿ ಅಷ್ಟು ದೊಡ್ಡ ಸಂಗತಿ ಅದು, ತೀರಿಸೋದೇನೂ ಇಲ್ಲ, ಕೈ ಮುಗಿಯೋದು ಅಷ್ಟೇ ಅದಕ್ಕೆ ಅಂತ. ಕಳಿಸ್ಕೊಟ್ಟವರಿಗೆ ಮತ್ತು ಯಾರ ಮೂಲಕ ಬಂತೋ ಆ ದ್ವಾರಕ್ಕೆ, ನಾವೇನು ಹೇಳಿದ್ವಲ್ಲ, ದೇವರ ಮೇಲೆ ಗೌರವ ಇದೆ, ದ್ವಾರದ ಮೇಲಿಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ದ್ವಾರ ಮೂಲಕ ತಾನೇ ಕೈ ಮುಗಿಬೇಕು ನೀವು. ಹಾಗಾಗಿ ಆ ನಮಸ್ಕಾರ ದ್ವಾರಕ್ಕೆ ಸಂದೇ ದೇವರಿಗೆ ಹೋಗುತ್ತೆ ಅದು ಅಂತ. ದ್ವಾರದ ಮೂಲಕವೇ ದೇವರಿಗೆ ಹೋಗುತ್ತೆ, ದ್ವಾರ ಇಲ್ಲದೆ ಹೇಗೆ ಹೋಗುತ್ತೆ ದೇವರ ಹತ್ರ? ಅದು ಆ ದ್ವಾರಗಳಿಗೆಲ್ಲ ನಮನ ಅಂತ. ಯಾರ್ಯಾರು ದ್ವಾರಗಳಾಗ್ತಾರೆ ನಮಗೆ, ಅವರು ಬೇರೆ ಯಾವುದೇ ಕಾರಣಕ್ಕೆ ಒಳ್ಳೆಯವರೋ ಕೆಟ್ಟವರೋ ಏನು ಬೇಕಾದರೂ ಇರ್ಬೋದು, ಆದರೆ ಇಂಥ ಶ್ರೇಷ್ಠವಾದ್ದನ್ನು, ಜೀವನಕ್ಕೆ ಬೇಕೇ ಬೇಕಾದ್ದನ್ನು ದೇವರು ಯಾರ ಮೂಲಕ ಕಳಿಸ್ಕೊಡ್ತಾನೋ ಅವರು ದೇವರೇ. ಆದರೆ ಇಷ್ಟು ತೂಕ ಇದೆ ಅದಕ್ಕೆ,
ಇಷ್ಟು ಅರ್ಥ ಇದೆ, ಅದಕ್ಕೆ ಎಷ್ಟು ಆಳ ಇದೆ, ಗಾಂಭೀರ್ಯ ಇದೆ. ಅದು ಎಷ್ಟೆಷ್ಟು ಕಡಿಮೆ ಆದರೆ ಅದ್ರ ಯೋಗ್ಯತೆ ಎಷ್ಟೆಷ್ಟು ಕಡಿಮೆ ಆಗುತ್ತೆ. ಮತ್ತು ಹಿಂದಿಂದ ಯಾವುದೂ ಇಲ್ಲದೆ ಇದ್ದರೂ ನಮಗೆ ಆ ಭಾವ ಇದ್ದರೆ, ನಮಗೆ ಆ ಗೌರವ ಇದ್ದರೆ, ನಮಗೆ ಆ ಶ್ರದ್ಧೆ ಇದ್ದರೆ ಅಷ್ಟಕ್ಕೂ ಜೀವ ಬಂದ್ಬಿಡುತ್ತೆ. ದೇವರು ಅಲ್ಲಿದ್ದು ದೇವರು ಹೋದಾಗುತ್ತೆ. ಅದು ದೇವಾಲಯ ಅಲ್ಲಿದ್ದರೂ ದೇವಾಲಯ ಆಗುತ್ತೆ. ಅದು ತಂದುಕೊಟ್ಟವನು ಏನು ರಾಕ್ಷಸನಾದರೂ ಅವನು ದೇವತೆ ಆಗ್ತಾನೆ. ಅವನು ಪ್ರಸಾದ ಹಳಸಿ ಹೋಗಿದ್ರೂ ಕೂಡ ಅದು ಅಮೃತ ಆಗುತ್ತೆ. ಅದು ಇಷ್ಟು ಆಗೋದು ಯಾವಾಗ ಅಂದರೆ ಅಷ್ಟು ಪ್ರಬಲವಾದ ಭಾವ ನಮಗಿದ್ದಾಗ, ಉಕ್ಕಿ ಹರಿಯುವ ಭಾವ ನಮಗಿದ್ದಾಗ ಹಿಂದಿಂದೆಲ್ಲದನ್ನು ಅಮೃತ ಮಾಡುತ್ತದೆ ಅಂತ. ಅದಿಲ್ಲೇ ಇದ್ದರೆ ಅಮೃತವೇ ಬಂದರೂ ಹೇಳಿದ್ವಲ್ಲ, ಕಾಣುವ ಕಣ್ಣಿದ್ರೆ ಕಲ್ಲು ಶಂಕರ, ಅದಿಲ್ಲದೆ ಇದ್ದರೆ ಶಂಕರನು ಕಲ್ಲು ಅಂತ. ಹಾಗೆ ಅಮೃತವೇ ನಮ್ಮ ಬಳಿಗೆ ಬಂದರೂ ಭಗವಂತನೇ ಮೈವತ್ತು ನಮ್ಮ ಬಳಿಗೆ ಬಂದು ನೀನು ಇಲ್ಲಿದ್ದೇನಪ್ಪ, ನಿಂಗೇನು ಬೇಕು ಅಂತ ಕೇಳಿದ್ರು ನೀನು ಯಾರು ಅಂತ ಕೇಳೋ ಥರ ಆಗುತ್ತೆ, ಸ್ವಲ್ಪ ಪಕ್ಕಕ್ಕಿರೋ ಅಂತ ಹೇಳೋ ಥರ ಆಗುತ್ತೆ ಅಂತ. ಹಾಗಾಗಿ ಭಾವ ಒಂದಿದ್ದರೆ ನಮ್ಮಲ್ಲೂ ಕೂಡ ಪ್ರಸಾದ, ಆ ಪ್ರಸನ್ನತೆ ತಿಳಿಯಾಗೋದು ಮನಸ್ಸು. ಅದು ಏರ್ಪಟ್ಟರೆ ಪ್ರಸಾದಕ್ಕಿರುವ ಬೆಲೆ ಅಮೂಲ್ಯ, ಮತ್ತು ಋಣವು ಕೂಡ ಹಾಗೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು. ಹರೇ ರಾಮ್.